A cottage industry produces a certain number of pottery articles in a day. It was observed on a particular day that the cost of production of each article was 3 more than twice the number of articles produced on that day. ಇದೊಂದು ದೊಡ್ಡ equation. ಹೆಸರಲ್ಲಿ ದೊಡ್ಡ paragraph. If the cost of the production on that day was 90, find the number of articles produced and the cost of each article. ಸೊ ಹುಡುಗರ ಇದು ನಾನು ಮೊದಲನೇದಾಗಿ ನೀವೇ ಒಂದ್ಸತಿ ಓದಿ, ಯಾಕಂದ್ರೆ ಕ್ವಶನ್ ಉದ್ದ ಇದೆ. ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಯಾಕಂದ್ರೆ ವರ್ಡ್ ಪ್ರಾಬ್ಲಮು ಓದೋದಕ್ಕೆ ಬರೀಬೇಕು, ಅರ್ಥ ಮಾಡ್ಕೊಂಡು ಬರೀಬೇಕು, ಗೀವನ್ ಬರೀಬೇಕು. ಸೊ ಮೊದಲೇ ಭಾಗ ಗೀವನ್ ಬರೆದು ಪಾಸ್ ಮಾಡಿ, ಅಲ್ಲಿವರೆಗೂ ಪಾಸ್ ಮಾಡಿ. ಚಿತ್ರ ಬಿಡಿಸೋರು ಚಿತ್ರ ಬಿಡಿಸ್ಬೋದು, ಅದಾದ್ಮೇಲೆ ಗೀವನ್ ಬರೆದು ಪಾಸ್ ಮಾಡಿ. ನಾನು ಏನ್ ಗೀವನ್ ಬರ್ತೀನಿ ಅದನ್ನ ನೋಡಿ. ಏನ್ ಪ್ರಶ್ನೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಾವ್ದೊಂದು ಕಾಟೇಜ್ ಇಂಡಸ್ಟ್ರಿ ಇದೆ ಅಂತೆ, ಅದೊಂದು ಆರ್ಟಿಕಲ್ ಏನ್ ಬೇಕಾದ್ರೂ ಆಗಿರ್ಬೋದು, ಯಾವ್ದೊಂದು ವಸ್ತು ತಯಾರಿ ಮಾಡ್ತಾ ಇದ್ದಾರೆ, ಆಯ್ತಾ. ಒಂದು ಪಾಟ್ ಅನ್ಕೊಳ್ಳೋಣ, ಆಯ್ತಾ. ಇಲ್ಲಾಂದ್ರೆ ಒಂದು ಚಮಚನೋ ಅನ್ಕೊಳ್ಳೋಣ, ಏನ್ ಬೇಕಾದ್ರೂ ಅನ್ಕೋಬಹುದು ನೀವು. ಒಂದು ಪುಸ್ತಕ ಅನ್ಕೊಳ್ಳೋಣ, ಆಯ್ತಾ. ಇಟ್ ವಾಸ್ ಅಬ್ಸರ್ವ್ಡ್ ಆನ್ ಅ ಪರ್ಟಿಕ್ಯುಲರ್ ಡೇ, ಯಾವುದೋ ಒಂದು ದಿನ ನೋಡಿದ್ರಂತೆ. ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಈಚ್ ಬುಕ್ ವಾಸ್ 3 more ಅಂತ ಹೇಳಿದ್ರೇನು, ವಾಸ್ ಅಂತ ಹೇಳಿದ್ರೇನು, ಇಸ್ ಈಕ್ವಲ್ ಟು ಈಸ್ ವಾಸ್ ಅಲ್ವಾ. ಈಸ್ ವಾಸ್ ವಿಲ್ ಬಿ ಅವೆಲ್ಲ ಈಸ್ ಈಕ್ವಲ್ ಟು ಅಂತ ಅರ್ಥ. 3 more ಅಂತ ಹೇಳಿದ್ರೆ 3 ಪ್ಲಸ್ ಟ್ವೈಸ್ ಅಂತ ಹೇಳಿದ್ರೆ 2 ಇಂಟು ದ ನಂಬರ್ ಆಫ್ ಆರ್ಟಿಕಲ್ಸ್ ಆನ್ ದಟ್ ಡೇ. ಇದೊಂದು ಈಕ್ವೇಶನ್ ಆಗುತ್ತೆ. ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ is 3 more than twice. ನೋಡಿ, ಇದೊಂದು ಈಕ್ವೇಶನ್ ಆಯ್ತು. If the total cost of production on the day was ಅಂತ ಹೇಳಿದ್ರೆ equals to 90. ಇದು ನಿಮ್ಮ ಎರಡು ಈಕ್ವೇಶನ್. ಇವಾಗ ಕೂಡ ಪಾಸ್ ಮಾಡಿ ನೀವೇ ಈಕ್ವೇಶನ್ ಬರೆಯೋದಕ್ಕೆ ನೋಡಿ. ಲೆಟ್ ಕಾಸ್ಟ್ ಆಫ್ ಏನ್ ಬರಬೇಕಿಲ್ಲ ನಾನು, ಫೈಂಡ್ ದ ನಂಬರ್ ಆಫ್ ಆರ್ಟಿಕಲ್ಸ್. ನಂಬರ್ ಆಫ್ ಆರ್ಟಿಕಲ್ಸ್ ಕಂಡಿಡ್ಬೇಕು ನಾನು. ಲೆಟ್ ಎಕ್ಸ್ ಬಿ, ಎರಡು ಕಂಡಿಡ್ಬೇಕು. ಎಕ್ಸ್ ಬಿ ದ ಎರಡು ಕಂಡಿಡ್ಬೇಕಲ್ಲ, ಎಕ್ಸ್ ವೈ ಬಿ ದ number of article and produced and cost of each article respectively. X ಬಂದು number of article produced, Y ಬಂದು cost of each article. ಸರಿನಾ? So cost of each article is equal to 3 more than twice the number of article produced on that day. ಇದನ್ನ given ಬರ್ಕೊಂಬೋದು ನಾವು. given cost of each article ಅಂತ ಹೇಳಿದ್ರೇನು, X ಅಲ್ಲಲ್ಲ Y, ಇದು ನಮ್ಮ ಕಾಸ್ಟ್. ಹುಡುಗರು ಈ ರೀತಿ ಬದಲು ಇನ್ನೊಂದು ರೀತಿ, ಯಾಕಂದ್ರೆ ತುಂಬಾ ದೊಡ್ಡ ಸೆಂಟೆನ್ಸ್ ಅಲ್ವಾ, ಇನ್ನೊಂದು ರೀತಿ ಬರ್ಕೊಡೋಣ. ಆನ್ಸರ್ ಲೆಟ್ ಎಕ್ಸ್ ಬಿ ನಂಬರ್ ಆಫ್ ಆರ್ಟಿಕಲ್, ವೈ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್. ನೋಡಿ ಎಷ್ಟು ಚಂದಾಗಿದೆ ಇದು ಅಲ್ವಾ. ಯಾರು ನೋಡಿದವ್ರಿಗೆ ಗೊತ್ತಾಗುತ್ತೆ, ಎಕ್ಸ್ ವೈ ಇದು ಅಂತ ಹೇಳಿ. ನನಗೆ ಗೊತ್ತಾಗ್ಲಿಲ್ಲ ಏನ್ ಬರ್ದಿದ್ದೀನಿ ಅಂತ ಹೇಳಿ, ಇಲ್ಲೆಲ್ಲೋ ಬರ್ದಿದ್ದೆ ಅಲ್ವಾ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಆರ್ಟಿಕಲ್, y is equal to 3 more than twice the number of article. This is ನಮ್ಮ equation 1. If the total cost of production on that day, total cost is equal to 90. Total cost ಹೇಗೆ ಕಂಡುಹಿಡಿತೀರಾ? Number of articles into cost of each article. ಇವಾಗ ಒಂದೇ ಒಂದು ಪುಸ್ತಕ, ಈ ಪುಸ್ತಕ 10 ರೂಪಾಯಿ ಅನ್ಕೊಳ್ಳಿ. ಅದು 6 ಕೊಂಡ್ಕೊಂಡ್ರೆ ನೀವು ಎಷ್ಟಾಗುತ್ತಿದ್ದು 60 ರೂಪಾಯಿ.
ಟೋಟಲ್ ಕಾಸ್ಟ್ 60. ಹೇಗೆ ಬಂತು ನಿಮ್ಗೆ ಅದು ಟೋಟಲ್ ಕಾಸ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ನಂಬರ್ ಆಫ್ ಆರ್ಟಿಕಲ್ ಇಂಟು ಕಾಸ್ಟ್ ಆಫ್ ಆರ್ಟಿಕಲ್ ವಿಚ್ ಇಸ್ ಈಕ್ವಲ್ ಟು 90 ಅಲ್ವಾ. ನಂಬರ್ ಆಫ್ ಆರ್ಟಿಕಲ್ ಏನು, ನಂಬರ್ ಆಫ್ ಆರ್ಟಿಕಲ್ ಎಕ್ಸ್ ಅಲ್ವಾ. ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ವೈ ಇಸ್ ಈಕ್ವಲ್ ಟು 90. ಸರಿನಾ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ y from 1. So x times of 3 plus 2x is equal to 90. Distributive property ಉಪಯೋಗಿಸಿ 3x plus 2x square is equal to 90. Rearrange ಮಾಡಿ 2x square plus 3x minus 90 is equal to 0. ಇದನ್ನ ಮುಂದಕ್ಕೆ ಸಿಂಪ್ಲಿಫೈ ಮಾಡಬಹುದಾ. ಇಲ್ಲಿ ಏನು ಕಾಮನ್ ಫ್ಯಾಕ್ಟರ್ ಇಲ್ಲ, 2 3 ಪ್ರೈಮ್ ಫ್ಯಾಕ್ಟರ್ಸ್, ಹಾಗಾಗಿ ಇಲ್ಲೇನು ಕಾಮನ್ ಫ್ಯಾಕ್ಟರ್ ಇಲ್ಲ. ಇಲ್ಲೇ ನಮ್ಮ ಕೆಲಸ ನಿಲ್ತು. ಮುಂದೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಪಾಸ್ ಮಾಡಿ ಫ್ಯಾಕ್ಟರೈಸ್ ಮಾಡಿ. ಫ್ಯಾಕ್ಟರೈಸ್ using splitting the middle term. 2x square, ಸಾರಿ ಇದು ಬರಬೇಕಲ್ಲ ಮೊದಲಾಗಿ. ನಮ್ಗೆ 2 ನಂಬರ್ ಬೇಕು. ಮಲ್ಟಿಪ್ಲೈ ಮಾಡಿದಾಗ -90 ಇಂಟು 2 180, ನೆಗೆಟಿವ್ 180 ಬರಬೇಕು. ಆ್ಯಡ್ ಮಾಡಿದಾಗ 3 ಬರಬೇಕು. ಸೊ 180 ಫ್ಯಾಕ್ಟರ್ಸ್ ಹೇಳಿ. +or-1 +or-180 ಉಪಯೋಗ ಬರಲ್ಲ. 2n90 ಉಪಯೋಗ ಬರಲ್ಲ. 3n60 ಉಪಯೋಗ ಬರಲ್ಲ. ಆಮೇಲೆ 4 ಮತ್ತು ಮತ್ತೊಂದು ಉಪಯೋಗ ಬರಲ್ಲ. 535 ಅದು ಉಪಯೋಗ ಬರಲ್ಲ. 630 ಅದು ಉಪಯೋಗ ಬರಲ್ಲ. 10 118 ಅದು ಉಪಯೋಗ ಬರಲ್ಲ ಅಲ್ವಾ. ಸೊ ಹತ್ತಿರ ಬರಬೇಕು. 3 ಬರಬೇಕು ಅಂತ ಹೇಳಿದ್ರೆ ತುಂಬ ಹತ್ತಿರ ಇರಬೇಕು. ಮತ್ತೇನು 10 15 ಅಲ್ವಾ. 15 ಹೋಗುತ್ತೆ. 15ರಲ್ಲಿ 15 1 30 ಅಂತ ಹೇಳಿದ್ರೆ 2 12 +or-12 +or-15 3 ಅದು ವ್ಯತ್ಯಾಸ ಬಂದು 3. ಸೊ ನಾನು ಹೇಗೆ ಇದನ್ನ ನನ್ನ ಡಿಸಿಷನ್ ತಗೊಂಡಿದ್ದೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಿದಾಗ ನೆಗೆಟಿವ್ ಬರಬೇಕು. ಹಾಗಾಗಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಬೇಕು. ಆ್ಯಡ್ ಮಾಡಿದಾಗ ಪಾಸಿಟಿವ್ ಬರಬೇಕು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್. ದೊಡ್ಡ ನಂಬರ್ ಬಂದು ಪಾಸಿಟಿವ್, ಪುಟ್ ನಂಬರ್ ಬಂದು ನೆಗೆಟಿವ್ ಇರಬೇಕು. ಸೊ ಹಾಗಾಗಿ ನನ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ದೊಡ್ಡ ದೊಡ್ಡ ನಂಬರು ಮತ್ತು ಪುಟ್ ನಂಬರು ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಉತ್ತರ ಬರಲ್ಲ. 2 ನಂಬರು ಹತ್ರ ಇರಬೇಕು. ಅದಕ್ಕೆ ನಾನು 1 to 6 7 8 9 10 ವರ್ಗು ಆರಾಮಾಗಿ ಬರೆದಿರೋನೆ ಎಲಿಮಿನೇಟ್ ಮಾಡಿದೆ. ಆಯಿತಾ. ನನ್ಗೆ ಗೊತ್ತಿತ್ತು 10ವರೆಗೂ ಬರೋಕ್ಕಾಗಲ್ಲ ಅಂತ ಹೇಳಿ, ಯಾಕಂದರೆ 10 18 ಫ್ಯಾಕ್ಟರು ಅಲ್ವಾ. ಸೊ ಅಲ್ಲಿವರೆಗೂ ವ್ಯತ್ಯಾಸ ಬಂದು 8. ಅದಾದಮೇಲೆ ಮುಂದಕ್ಕೆ ಹೋಗ್ತಾನೆ ಮತ್ತೊಂದು ನಂಬರ್ ಬರೋದು ಅಂತ ಹೇಳಿ ನನಗೆ ಗೊತ್ತಿತ್ತು. ಅಂದ್ರೂ ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗಲಿ ಅಂತ ಹೇಳಿ. ಅರ್ಥ ಆಯ್ತಾ. 10ವರೆಗೂ ಫ್ಯಾಕ್ಟರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ 18 × 10 180, ಅವೆರಡು ವ್ಯತ್ಯಾಸ 8 ಅಲ್ವಾ. ಹಾಗಾಗಿ ಅಲ್ಲಿವರೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನನಗೆ ಗೊತ್ತಿತ್ತು. ಆದ್ರೂ ಇದೆಲ್ಲ ಮಾಡಿದೆ. ಆಯಿತಾ. ಇಲ್ಲಿ 15 ಇವೆರಡು 5 12. ಸೊ ಇವಾಗ ಏನಿದ್ರು ಬರೀಬೇಕಷ್ಟೆ. ಸೊ 2x square plus 15x minus 12x minus 90 is equal to 0. ಸೊ ಕಾಮನ್ ಫ್ಯಾಕ್ಟರ್ಸ್ ಇವೆರಡು ನಡುವೆ ಎಕ್ಸ್ ಮಾತ್ರ. 2 ಮತ್ತು 15 ಇದರ ಕೋ ಪ್ರೈಮ್ಸ್ ಅಲ್ವಾ. ಸೊ ಎಕ್ಸ್ ಪ್ಲಸ್ 15 ಆಗುತ್ತೆ. 2x ಪ್ಲಸ್ 15 ಇವೆರಡು ನಡುವೆ ಇಲ್ಲೂ ಕೂಡ 2x ಪ್ಲಸ್ 15 ಬರಬೇಕು. ಹಾಗಾಗಿ ಇಲ್ಲೇನು ಬರುತ್ತೆ, -6 ಬರುತ್ತೆ ಅಲ್ವಾ. 15 × 6 is 90 ಸರಿ ಇದೆ. 2 × 6 is 12 minus of 6 into all of this is negative. ಕರೆಕ್ಟ್ ಆಗಿದೆ ಅಲ್ಲ. ಸೈನು ಕರೆಕ್ಟ್ ಆಗಿದೆ, ನಂಬರ್ ಕರೆಕ್ಟ್ ಆಗಿದೆ, ಎಲ್ಲ ಸರಿ ಇದೆ. ಮತ್ತೆ ಫ್ಯಾಕ್ಟರ್ ತಗೊಳ್ಳಿ.
2x plus 15 into x minus 6 which is equal to 0. ಕೊನೆಯದಾಗಿ roots 2x plus 15 is equal to 0. x 2x is equal to minus 15 divided by 2 divided by 2. x is equal to minus 15 by 2. ಮತ್ತೊಂದು x minus 6 is equal to 0. x is equal to 6. So ಇಲ್ಲೇನು ಪ್ರಶ್ನೆ? ನಂಬರ್ ಆಫ್ x is ನಂಬರ್ ಆಫ್ ಆರ್ಟಿಕಲ್. ನಂಬರ್ ಆಫ್ ಆರ್ಟಿಕಲ್ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಇದು ಪಾಸಿಟಿವ್ ಆಗಿರಬೇಕು. ಹಾಗಾಗಿ ಉತ್ತರ ಬಂದು 6. therefore number of article is 6 ಅಲ್ವಾ. ಬಟ್ ಕಾಸ್ಟ್ ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಯೋದು? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದನ್ನ ನಾನು ಏನ್ ಮಾಡ್ಬೇಕಾಯ್ತು ಅಂದ್ರೆ ಬರೀ ಕೊಡೋದಾಯ್ತು, ಯಾಕಂದ್ರೆ 2 ಅನ್ನೋನ್ ಇದೆ. 2 ಅನ್ನೋನ್ ಕಂಡುಹಿಡಿದು ನಾವು ಕೊನೆಗೆ ಉತ್ತರ ಬರಿಬೇಕು ಹೊರತು ಇದು ಮಾಡಿದ್ನಲ್ಲ ಇದು ಮಾಡಕ್ ಹೋಗ್ಬೇಡಿ. ಸಬ್ x in 1. So y is equal to 3 plus 2 into 6. 3 plus 2 into 6. 12 plus 3 15. ಇವಾಗ ನೀವು ಬರೀಬಹುದು ಉತ್ತರ. Number of article and cost of article. Cost of article is equal to number of article is x. X is 6 and cost is 15. Pause ಮಾಡಿ ನೋಡ್ಬೋದು.